ಜುಗಾಡ ದೇಶಿ ಜುಗಾಡ ಇಲ್ಲಿ ಜೋಡಿಸಿ ಇನ್ನು ಇದು ಇಂಜನ್ ಚಾಲು ಮಾಡಿಬಿಟ್ರೆ ಆಯಿತು, ಹೋಗ್ತದ ತಾನೆ. ಸರಿ, ಎಲ್ಲ ದೊಡ್ಡ ಮಂದಿಗೆ ಎಲ್ಲರೂ ಆರಾಮಿದಿರುತ್ತೆ ಭಾವಿಸ್ತೀನಿ. ಭಾಳ ದಿನ ಆಯ್ತು ಇದು ಕಬ್ಬಿನ ವೀಡಿಯೋ ಮಾಡಿಲ್ಲ, ಅಂದ್ರೆ ಡ್ರಿಪ್ ಹಾಕಿದ ಬಳಿಕ ಭಾಳ ವೀಡಿಯೋ ಮಾಡಿಲ್ಲ. ಅದ್ರ ಕಾಲ ಇವತ್ತು ಮಾಡ್ಲತ್ತಿದೆ. ಇವತ್ತು ಫಸ್ಟ್ನೇ ಒಂದು ಇದು ರೂಟ್ ಬೀಳತ್ತದ, ಹೆಂಗೆ ಬಿಡ್ತೇನೆ ನಾನು ತೋರಿಸ್ತೀನಿ ನಿಮ್ಗೆ. ಈಗ ನೋಡಿರಿ ಕಬ್ಬು ಹೆಂಗೆ ಬಂದದ. ಆಲ್ಮೋಸ್ಟ್ ಈಗ ಒಂದು ತಿಂಗಳಾಯ್ತು ಈಗ ಡ್ರಿಪ್ ಮಾಡಿ. ನೋಡಿರಿ ಹೆಂಗೆ ಬಂದದ ನೋಡಿರಿ. ನೀರು ಚಾಲು ಮಾಡೀನಿ. ಇಲ್ಲಾಂದ್ರೆ ವಾರನಾಗ ಒಂದೊಂದು ತಾಸು ನೀರು ಬಿಟ್ಟಿದೆ ಬರೀ ಡ್ರಿಪ್ಪಿಗೆ. ಹೋದ ಸಲ ಇದೆಲ್ಲ ಒಣಗಿ ಹೋಗಿತ್ತು, ಯಾಕಂದ್ರೆ ನೀರು ಕಡಿಮೆ ಬಿದ್ದೆಲ್ಲ ಒಣಗಿ ಹೋಗಿತ್ತು ಫಸ್ಟ್ನೇ ಸಲ ಹಚ್ಚದಾಗೆ. ಈ ಸಲ ನೋಡಿರಿ 15,000 ರೂಪಾಯಿ ಹೋದ್ಕರೆ ಎಲ್ಲ ಭಾರಿ ಬಂದದ ಕಬ್ಬ. ನೋಡಿರಿ ಹಂಗೆ ಬಂದದ. ಬೆಸ್ಟ್ ನೀರು ಬೀಳ್ತವೆ ಡ್ರಿಪ್. ಇದು ಆಲ್ಮೋಸ್ಟ್ ಇದು ಒಂದೇ ಸಲ ಬರ್ತದೆ. ಇದು ಡ್ರಿಪ್ 2 ಸಲ ಹಾಕ್ಬೋದು ಅಂತೇಳಿ ನಾನು ಅಂದ್ಕೊಂಡಿದ್ದೆ, ಆದರೆ ಇದು ಹೀಗೆ ಶೀಳತ್ತದ. ಅದ್ರ ಕಾಲ ಇದು ಒಂದೇ ಸಲ ಬರ್ತದೆ. ಒಂದು ಸಲ ಬಂದರೂ ಏನು 15,000 ರೂಪಾಯಿ ಏನು ಭಾಳ ಅನ್ಸಲ್ಲ, ಯಾಕಂದ್ರೆ ಕಬ್ಬು ಹಂಗೆ ಚಲೋ ಬರ್ತದೆ. ನೀರು ಬಿಟ್ಟಿತ್ತಿಲ್ಲ ಅಂದ್ರೆ ಇದು ಏನು ಗಡ್ಡಿನೂ ಹೊಡಿತಿತ್ತಿಲ್ಲ, ಏನೂ ಆಗ್ತಿತ್ತಿಲ್ಲ. ಅದಕ್ಕೆ ಹಿಂಗಾಗಿ ನೋಡಿರಿ ಹಂಗೆ ಬಂದದ ಕಬ್ಬ. ಬೆಸ್ಟ್ ಬಂದದ, ಆಲ್ಮೋಸ್ಟ್ ಬೆಸ್ಟ್ ಬಂದದ. ಇನ್ನು ಕಸ ಇಟ್ಟಾಗ್ಯದ, ಕಸ ಇಟ್ಟು ಕಿತ್ತಬೇಕು. ನೀರೆಲ್ಲ ಕಡೆ ಬರೋಬ್ಬರಿ ಬೀಳತ್ತವ ಭಾರಿ. ನೋಡಿರಿ ಈ ಫಸ್ಟ್ನೇ ಕಾಂತ ಯಾವ್ದು ಕಟ್ಬೇಕನ್ನೋದು ನನಗೆ ಗೊತ್ತಿಲ್ಲ, ಭಾಳ ಜೋರಾಗ್ಯದ. ನಿಮ್ಗೆ ಯಾವ್ದಾರು ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಕಾಂತ ಮತ್ತು ಮ್ಯಾಗ ಸ್ಪ್ರೇ ಮಾಡ್ತಾರಲ್ಲ ಔಷಧ, ಅದು ನಿಮಗೇನಾರು ಗೊತ್ತಿದ್ದು ಅಂದ್ರೆ ಕಮೆಂಟ್ ಮಾಡಿರಿ. ನನಗೆ ಅಷ್ಟೊಂದು ಗೊತ್ತಿಲ್ಲ, ಯಾಕಂದ್ರೆ ಇದೇ 2ನೇ ಸಲ ಹಚ್ಚೋದು ಕರೆ, 1ನೇ ಸಲಕ್ಕೆ ನಾ ಇದ್ದಿತ್ತಿಲ್ಲ. ಹಿಂಗಾಗಿ ನೋಡಿರಿ ಇಲ್ಲಿ ನಡುವೆ ಹಾಕಿದೆವು. ಇದು ಈ ಕಡೆ ಅರ್ಧ ಮಾಡಿದೆವು, ಈ ಕಡೆ ಅರ್ಧ ಮಾಡಿದೆವು. ಖರೆ ಚಲೋ ಬಂದದ ಈ ಸಲ, ಏನು ಪ್ರಾಬ್ಲಮ್ ಇಲ್ಲ. ನೀರಿಂದೇನು ಭಾರಿ ಬೀಳತ್ತವ ನೀರು. ನೋಡಿರಿ ಹಂಗದ ಹೊಸ ಕಬ್ಬು. ಇಲ್ಲ ಕ್ರಿಟೋಟ್ರ ಎಲ್ಲ ಒಣಗಿ ಹೋಗ್ತಿತ್ತು, ಗಡ್ಡಿನೂ ಉಳಿಯತ್ತದ. ನೋಡಿರಿ ಈ ಫಸ್ಟ್ನೇ ಕಾಂತ ಮತ್ತು ಔಷಧ ಯಾವ್ದು ಹೊಡಿಬೇಕು ನಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಆಲ್ಮೋಸ್ಟ್ ಎಲ್ಲ ಕಡೆ ಭಾರಿ ಬಂದದ ಕಬ್ಬ. ಈ ಫೋನ್ ಒಂದು ಸ್ವಲ್ಪ ಅಷ್ಟು ಕ್ಲಿಯಾರಿಟಿ ಇಲ್ಲ ಫೋನ, ಯಾಕಂದ್ರೆ ಇದು ಸಾದಾದ ಫೋನ್ ಒಂದು ಸ್ವಲ್ಪ. ಹಿಂಗಾಗಿ ರಿಯಲಾಗಿ ನೋಡಿದ್ರೆ ಇಲ್ಲಿ ಭಾರಿ ಅನ್ನಿಸ್ತದೆ ಕಬ್ಬ, ಅಂದ್ರೆ ಹಚ್ಚಾಗ ಚಂದ ಅನ್ನಿಸ್ತದೆ. ನೋಡಿರಿ ಈಗ ಔಷಧ ಬಿಡೋದು, ಈ ಡ್ರಿಪ್ನ ಹೆಂಗೆ ಔಷಧ ಬಿಡೋದು ನಾವು ತೋರಿಸ್ತೀನಿ ನಿಮಗೆ. ರೂಟ್ ಬಿಡ್ಬೇಕಾದ್ರೆ ಫಸ್ಟಿಗೆ ಇವತ್ತು ಇದೊಂದು ಸಲ ರೂಟ್ ಬಿಡ್ತೇವೆ. ಫಸ್ಟಿಗೆ ರೂಟ್ ಬಿಡುತ್ತೆ ಹೇಳ್ಯಾರ, ಅದ್ರ ಕಾಲ ರೂಟ್ ತಂದಿದ, ರೂಟ್ ಬಿಡ್ತಾ ಪೆಟ್ರೋಲ್ ಪಂಪಿಲೆ ನಿಮಗೆ ತೋರಿಸ್ತೀನಿ. ನೋಡಿರಿ ಎಲ್ಲರೂ ನೋಡಿರಿ. ಇದು ಕಬ್ಬಿ ಔಷಧ, ಇದು ರೂಟ್ ಬಿಡ್ಲಾಯ್ತದೆ. ನೋಡಿರಿ ಇಲ್ಲಿ ಸಾಲ ಇರ್ತದಲ್ಲ, ಆ ಸಾಲನೇ ಒಂದು ಪೈಪ್ ತೊಗೊಂಡು ಇಲ್ಲಿ ಇದು ತುಂಬಿದೆ, ಇದರ ರೂಟ್ ಹಾಕಿದೆ. ಇದ್ರ ಒಂದು 4 ಹಾಕಿ ರೂಟ್ ಬಿಡ್ಬೇಕಂತೇಳಿ ಇದ್ರ ಭಾಳ ಇದ್ರದ್ದೇ ನೀರು ಬಿಟ್ಟಿದೆ. ಆಮೇಲೆ ಇದು ಅದ ನೋಡಿರಿ ರೂಟ್. ನೋಡಿರಿ ರೂಟ್ ಇದು ಫಸ್ಟ್ನೇ ಸಲ ಬೆಳೀತದೆ ಎದರಲ್ಲೇ ಅಂದ್ರೆ ಈ ಪೆಟ್ರೋಲ್ ಪಂಪಿಲ್ಲ, ಪೋಸ್ಟಾಕ್ ಪೆಟ್ರೋಲ್ ಪಂಪ್ ಅದು. ಇದು ತುಂಬಕ್ಕೆ ಬಂದದ, ಹೆಂಗೆ ಬಿಡ್ತೀನಿ ನಾನು ತೋರಿಸ್ತೀನಿ ನಿಮಗೆ. ನೋಡಿರಿ ತುಂಬಕ್ಕೆ ಬಂದದ. ಅದಕ್ಕೆ ಈ ಕನೆಕ್ಟರ್ ತಂದಿದ್ದೇನೆ. ಇದು ಅರೌಂಡ್ ಎಷ್ಟು 90 ರೂಪಾಯಿನ ಮಾಡಿದ್ರು ಅವರು. 90 ರೂಪಾಯಿನ ತೊಗೊಂಡ್ರೆ ನೋಡಿರಿ ಇದು ಇದಕ್ಕೆ ಸೆಟ್ ಆಗ್ತದೆ ಡೈರೆಕ್ಟ್. ಇದು ಒಂದು ಕೊಟ್ಟಿರ್ತಾನೆ, ಹಿಂಗೆ ಜಾಯಿಂಟ್ ಕೊಟ್ಟಿರ್ತಾನೆ. ಇವು ನೋಡಿರಿ ಇಲ್ಲೇ ಡೈರೆಕ್ಟ್ ಸೆಟ್ ಮಾಡೋದು. ಸೆಟ್ ಮಾಡಿ ಅದಕ್ಕೆ ಮುಂದೆ ಡ್ರಿಪ್ಪಿಗೆ ಕುಣ್ಸೋಕೆ ಇದೂ ಅದ. ಇದು ಕುಂತು ನೋಡಿರಿ ಈಗ ಚಾಲು ಮಾಡಿ ತೋರಿಸ್ತೀನಿ ಹೆಂಗೆ ಹೋಗ್ತಾನದು. ನೋಡಿರಿ ಹಿಂಗೆ ಕನೆಕ್ಟ್ ಮಾಡೋದು ಇದಕ್ಕೆ. ಈಗ ಡೈರೆಕ್ಟ್ ಇದು ಪೆಟ್ರೋಲ್ ಪಂಪ್ ಚಾಲು ಮಾಡಿಬಿಟ್ಟೆ ಅಂದ್ರೆ ಹೋಗ್ತದೆ ಈಗ ಇದ್ರಾಗ. ನೋಡಿರಿ ಇಲ್ಲೇ ಒಂದು ಸಾಲ ಅಂತ ತುಣಿದ. ಇದು ಆ್ಯಕ್ಚುಲಿ ಈ ಕಡೆ ತೂತು ಹೊಡೆದು ತೊಗೋಬೋದಾಗಿತ್ತು. ಇದು ಒಂದು ಸಾಲು ಬಿಟ್ಟಿದ್ದು, ರಿಸಲ್ಟ್ ಹೆಂಗೆ ಬರ್ತದೆ ನೋಡೋಕ್ಕಾಗ. ಈ ಕಡೆ ಎಲ್ಲ ಹೋಲಿತ್ತೇಳಿ ಇದು ಒಂದು ಸಾಲು ಬಿಟ್ಟಿದ್ದು. ಚಾಲು ಮಾಡಿ ತೋರಿಸ್ತೀನಿ ನಿಮಗೆ.
ನೋಡ್ರಿ ಈಗ ಔಷಧ ಹೊಂಟದ ಇದ್ರಾಗ ಇಲ್ಲಿ ಇನ್ನೊಂದು ಜರ ಸಣ್ಣ ಇಡಾನಿ ಭಾಳ ಓಟ ಆಗ್ತದೆ ಇದು. ನೋಡ್ರಿ ಕೇವಲ 90 ರೂಪಾಯಿದಾಗ ನಿಮಗೆ ಔಷಧ ಬಿಡು ಎಕ್ವಿಪ್ಮೆಂಟ್ ರೆಡಿ ಆಗ್ತದೆ. ನೋಡ್ರಿ ಹೊಳೆ ಅದರಲ್ಲೇ ನೀರು ತುಂಬಲೈತದ. ಹಿಂಗೆ ಮಾಡಿ ಒಂದು 4-5 ಹಾಕಿ ಬಿಟ್ಟೆವು ಅಂದ್ರೆ ಇಡೀ ಹೊಲ ಎಲ್ಲ ರೂಟ್ ಆಗಿಬಿಡ್ತದೆ. ಅದ್ರ ಕಾಲ ಹಿಂಗೆ ಬಿಡೋದು ಒಳ್ಳೇದಾಗ್ತದೆ. ಯಾಕಂದ್ರೆ ಈ ಇದರಲ್ಲೇ ತೊಗೊಂಡು ಹಾಕಿದ್ರು ಬರ್ತದೆ, ಚಾರ್ಜಿಂಗ್ ಪಂಪಲ್ಲೇ ತೊಗೊಂಡು ಹಿಂಗೆ ಸಾಲು ಹಿಡಿದು ಹಾಕಿದ್ರು ಬರ್ತದೆ. ಖರೆ ಈ ನೀರಾಗ ಓದದ್ದು ರೋಡ್ಯ ಬೇರೆ ಆಗ್ತದೆ, ಅಂದ್ರೆ ನೀರಿನ ಸಂಗಟ ಬೇರೆ ಹೋಗಿ ಮುಟ್ಟಿರ್ತದೆ. ಹಿಂಗಾಗಿ ಇದ್ರ ಸಂಗಟ ಬಿಡ್ಲತ್ತದ ಅಷ್ಟೇ. ನೋಡ್ರಿ ಹೊಳೆ ತುಂಬಲತ್ತದ. ಮತ್ತು ಆಮ್ಯಾಗ ಚಾಲು ಮಾಡಿ ಬಿಡ್ತೀನಿ. ನೋಡ್ರಿ ಇದು ತಂದಿನಿ, ಎಷ್ಟು 90 ರೂಪಾಯಿ ಇದು. ಜಸ್ಟ್ ಸೇಡ್ಜಿ ಅಂಗಡಿ ಅಂತ ತಂದಿನಿ. ನೋಡ್ರಿ ಇಲ್ಲಿ ಜಾಯಿಂಟ್ ಆಗ್ತದೆ. ಇದು ಪೆಟ್ರೋಲ್ ಪಂಪಿಗೆ ಜಾಯಿಂಟ್ ಆಗಿ ಇದು ಮುಂದೆ ಡ್ರಿಪ್ಪಿಗೆ ಕರೆಕ್ಷನ್ ಕೊಡೋಕೆ ಬರಂಗೆ ಅವನೇ ಎಲ್ಲ ಮಾಡಿಕೊಟ್ಟಾನ. ಅವೆಲ್ಲ ಒಳಗಿನ ಕೊಟ್ಟಾನ. ಈಗ ಹೊಳ್ಳಿ ನೀರು ತಂದು ಇದು ತಂದಿನಿ, ನೀರು ತುಂಬಲೈತೀನಿ. ಇದು 1 ಎಕರೆಗೆ 1 ಕಿಲೋ ಬಿಡ್ಬೇಕಂತ ಹೇಳ್ತಾರೆ ರೂಟ್. ನಾ ಅದ್ರ ಅರ್ಧ ಕಿಲೋ ತಂದಿನಿ. ಮತ್ತು ಮುಂದಿನ ನೀರಿಗೆ ಅರ್ಧ ಕಿಲೋ ಬಿಡ್ಬೇಕಂತೇಳಿ ಈಗ ಅರ್ಧ ಕಿಲೋ ಬಿಡ್ಲೈತೀನಿ ಅಷ್ಟೇ. ಈ ರೂಟ್ ಫಸ್ಟಿಗೆ ಯಾಕೆ ಬಿಡ್ಬೇಕಪ್ಪ ಅಂತಂದ್ರೆ ಇದೆಲ್ಲ ರೂಟ್ರು ಹೊಡೆದು ಮತ್ತು ಒಳಗೆ ಇದು ಮಾಡಿ ಅದೆಲ್ಲ ಇದು ಮಾಡಿರ್ತೇವೆ. ಏನು ಇದು ಬೇರೆಲ್ಲ ಹರಿದಿರ್ತೇವೆ. ಹಿಂಗಾಗಿ ಫಸ್ಟಿಗೆ ರೂಟ್ ಬಿಟ್ಟರೆ ಒಳ್ಳೆ ಹೊಸ ಬೇರೆ ಬರ್ತಾವೆ. ಅಂದ್ರೆ ಮ್ಯಾಚ್ ಇಲಿಕ್ಕೆ ಅದಕ್ಕೆ ಅನುಕೂಲ ಆಗ್ತದೆ ಮತ್ತು ಗಡ್ಡಿನೂ ಹೊಡಿತದೆ. ಹಿಂಗಾಗಿ 265 ಕಬ್ಬದ ಇದು ಕಾಲ ಬಿಡ್ಲೈತಿದೆವು ನೋಡ್ರಿ. ರೂಟ್ ಬಿಟ್ಟರೆ ಚಲೋ ಗಡ್ಡಿ ಹೊಡಿತೈತೆ ಹೇಳ್ಯಾರ. ಅದ್ರ ಕಾಲ ಇದು ಈಸಿ ಎಕ್ವಿಪ್ಮೆಂಟ್ ರೆಡಿ ಮಾಡಿ ನಾನು ಹಿಂಗೆ ಮಾಡೋದು. ನೋಡ್ರಿ ತುಂಬಿತು. ಈಗ ಹೊಳ್ಳಿ ಇದೇ ತಂದು ಇಲ್ಲಿ ಜೋಡ್ಸೋದು. ಇದಕ್ಕೆ ಜುಗಾಡ, ದೇಸಿ ಜುಗಾಡ ಇಲ್ಲಿ ಜೋಡಿಸಿ ಇನ್ನು ಇದು ಇಂಜನ್ ಚಾಲು ಮಾಡಿಬಿಟ್ರೆ ಆಯಿತು, ಹೋಗ್ತದೆ ತಾನೇ.